ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ ಪಾರ್ಟ್ 2. ಸೊ ನಾವು ಸಂಡೇ ಆಗಿರೋದ್ರಿಂದ ಸಂಡೇ ಇಟ್ಟಿದ್ರು. ಸೊ ಎಲ್ಲ ಪೇರೆಂಟ್ಸ್ನ ಕರ್ಕೊಂಡು ಬರ್ಬೇಕಂತ ಹೇಳಿದ್ರಂತ ಆ ವ್ಲಾಗಲ್ಲೇ ಹೇಳಿದೆ. ನಾವು ಯಾವಾಗೂ ಸಂಡೇ ತುಂಬ ಹೊತ್ತು ಮಲ್ಕೊತೀವಿ. ಸೊ ಹಂಗಾಗಿ ಈ ಸಂಡೇನೂ ಮಲ್ಕೊಂಬಿಟ್ವಿ. ಎದ್ದಿದ್ದೆ 9:30ಗೆ. ಸೊ 9:30ಗೆ ಎದ್ದು ಬೇಗ ಬೇಗ ನಮ್ಮ ಚಿನ್ನುಗೆ ನಮ್ಮ ಅಕ್ಕ ಸ್ನಾನ ಮಾಡಿಸಿದ್ಲು. ನಾನು ನಮ್ಮ ಹಸ್ಬೆಂಡ್ ಬರಲ್ಲ ಅಂದರು. ಸೊ ಹಾಗಾಗಿ ಅವ್ರಿಗೆ ಅಡುಗೆ ಮಾಡಿಬಿಟ್ಟಿಟ್ಟೆ. ಅಡುಗೆ ಮಾಡಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಆಟೋ ಬುಕ್ ಮಾಡಿದ್ವಿ. ಆಟೋ ಬಂತು. ಆಟೋ ಬಂದಿದ್ದ ತಕ್ಷಣ ಆಟೋಲ್ಲಿ ಹೋದ್ವಿ. ಸ್ವಲ್ಪ ದೂರನೇ ಇರೋದು, ಬೇಗ ರೆಡಿ ಆಗಿದ್ದರೆ ನಡ್ಕೊಂಡು ಹೋಗ್ಬೋದಾಗಿತ್ತು. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫಂಕ್ಷನ್ ಅಂತ ಹೇಳಿದ್ರು ನಮ್ಮ ಅಕ್ಕ ಅವ್ರ ಮ್ಯಾಮು. ಹಾಗಾಗಿ ಆಟೋಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋಲ್ಲಿ ಹೋದ್ವಿ. ಸೊ ಹಂಗೆ ಹೋಗಿದ ತಕ್ಷಣವೇ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ಅಲ್ಲಿಂದ ವೆಲ್ಕಮ್ ಡ್ರಿಂಕ್ ಕುಡಿದ್ವಿ. ನಾನು ನಮ್ಮ ಗುಂಡುಗೂ ಸರಿಯಾಗಿ ರೆಡಿನೇ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ರಲ್ವ, ಹಾಗಾಗಿ ರೆಡಿ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿಂದ ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ಮೇಲೆ ಹೋದ್ವಿ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರಲ್ಲಿ ಫಂಕ್ಷನ್ ಇದೆ ಅಂತ ಹೋದರೆ ಅಲ್ಲಿ ಎಲ್ಲ ಊಟದ ರೆಡಿ ಮಾಡ್ಕೊತಾ ಇದ್ರು. ಸೊ ಮತ್ತೆ ಸೆಕೆಂಡ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ಆಲ್ರೆಡಿ ಗೇಮ್ ಆಡಿಸಿದ್ರು ಅನ್ಸುತ್ತೆ, ಗಿಫ್ಟ್ ಕೊಡ್ತಾಯಿದ್ರು ನೋಡಿ. ಸೊ ನಾವು ಹೋದ್ಮೇಲೆ ಇನ್ನೂ ಒಂದು ಗೇಮ್ ಆಡಿಸ್ತಾ ಇದ್ರು. ಸೊ ಒಂದು ವೈಟ್ ಕಲರ್ ಹಾಳೆ ಮೇಲೆ ಏನೋ ಬರೆದ್ಬಿಟ್ಟು ಮುಂದೆ ಇರೋರು ಗೆಸ್ ಮಾಡಬೇಕಿತ್ತು. ಸೊ ನೋಡಿ ಯಾವ ಥರ ಗೆಸ್ ಮಾಡ್ತಿದ್ದಾರೆ. ಸರಿ, ಒಂದು ಸ್ವಲ್ಪ ಸರಿಯಾಗಿ ಉತ್ತರ, ಬಟ್ ಹತ್ರಕ್ಕೆ ಬಂದಿದ್ದೀರಾ. ಸರಿಯಾದ ಉತ್ತರ. ಕಷ್ಟ ಆಯ್ತನಾ? ಕಷ್ಟ ಆಯ್ತನಾ? ನೋಡ ಹೆಂಗೆ ಹೇಳ್ತೀರಾ. ಸೊ ಅವ್ರಿಗೆಲ್ಲ ಆಟ ಆಡಿಸಿದ್ರು. ಆಟ ಆಡಿಸ್ಬಿಟ್ಟು ಸೊ ಇನ್ನು ಪ್ರೈಸ್ ಇನ್ನೂ ಏನು ಕೊಟ್ಟಿರಲಿಲ್ಲ. ನಮ್ಮ ಗುಂಡು ಇಷ್ಟು ಜನನ ನೋಡ್ಬಿಟ್ಟು ಶಾಕ್ ಆಗಿದ್ಲು. ಅವ್ರ MD ಸರ್ನ ಕರೆಸಿ ಡ್ಯಾನ್ಸ್ ಮಾಡಿಸಿದ್ರು ನೋಡಿ. ಸೊ ಅದು ಒಂದು ಗೇಮ್ ಆಮೇಲೆ ಕಪಲ್ಸ್ನ ಕರೆಸ್ಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫ್ನ ಗೇಮ್ ಆಡಿಸ್ತಾ ಇದ್ರು. ಸೊ ತುಂಬ ಫನ್ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡಿ. ಸೊ ಆ ಗೇಮ್ ಎಲ್ಲ ಆದಮೇಲೆ ಆ ಫಸ್ಟ್ ಗೇಮಲ್ಲಿ ಇಲ್ಲಿ ವೈಟ್ ಕಲರ್ ಗೌನ್ ಹಾಕೊಂಡಿದ್ದಾರಲ್ಲ, ಸೊ ಅವ್ರು ವಿನ್ ಆಗಿದ್ದು. ಸೊ ಅವ್ರ ಜೊತೆ ಕಾಂಪಿಟೇಷನ್ ಕೊಡೋಕ್ಕೆ ಇನ್ನೊಬ್ಬರನ್ನ ಕರೆಸಿದ್ರು. ಸೊ ಅವ್ರಂದ್ರೆ ಇದು ಏನು ಗೇಮು ಅಂದರೆ ಅವ್ರ ಹಸ್ಬೆಂಡ್ ಮೇಲೆ ಎಷ್ಟು ಗ್ಲಾಸ್ಗಳನ್ನ ನಿಲ್ಲಿಸ್ತಾರೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಸೊ ಇವರೇ ವಿನ್ನು ಅಂತ. ಸೊ ಅವರೇ ಜಾಸ್ತಿ ಗ್ಲಾಸ್ಗಳನ್ನೆಲ್ಲ ನಿಲ್ಲಿಸಿದ್ರು ಬಾಡಿ ಮೇಲೆ. ಸೊ ಅದಾದಮೇಲೆ ಅಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿಸಿದ್ರು. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೋಡಿ. ಅವ್ರಿಗೆ ಪ್ರೈಸ್ ಕೊಡ್ತಾಯಿದ್ರು. ಸೊ ನಾವೆಲ್ಲ ಹೇಳ್ದಂಗೆ ಅವರೇ ವಿನ್ ಆಗಿದ್ದು. ಸೊ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಸೊ ಅವ್ರಿಗೂ ಪ್ರೈಸ್ ಕೊಟ್ಟರು. ಫಸ್ಟ್ ಬಂದಿರೋರ್ಗೆ ಮಾತ್ರ ಇತ್ತಂತ. ಸೊ ಪರವಾಗಿಲ್ಲ ಅಂತ ಅವ್ರಿಗೂ ಪ್ರೈಸ್ ಕೊಟ್ಟರು. ನಮಗೂ ಅಲ್ಲಿ ನಿಂತ್ಕೊಂಡು ಸಾಕಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಎಲ್ಲ ತೋರಿಸು ನನಗೆ ಅಂತ ಹೇಳಿದೆ ನಮ್ಮ ಅಕ್ಕಗೆ. ಸರಿ ನಡಿ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿಬಿಟ್ಟು ಬಿಲ್ಡಿಂಗ್ನ ರೆಡಿ ಮಾಡಿದ್ದಾರೆ. ಸೊ ಆಫೀಸು ಒಂದೇ ಕಡೆ, ಮನೆಯೂ ಒಂದೇ ಕಡೆ. ಅವ್ರ ಸರ್ ಫುಲ್ ಲಾಸ್ಟಲ್ಲಿ ಇರ್ತಾರಂತೆ, 3rd ಫ್ಲೋರಲ್ಲಿ. ಸೊ ಕೆಳಗಡೆ 2 ಫ್ಲೋರಲ್ಲಿ ಆಫೀಸು, ಮೇಲೆ ಮನೆ, ಆ ಥರ ಮಾಡ್ಕೊಂಡಿದ್ದಾರೆ. ಸೊ ಫುಲ್ ನಾವು ಟೆರೆಸ್ ಮೇಲೆ ಬಂದ್ವಿ. ಟೆರೆಸ್ ಮೇಲೆ ಬಂದುಬಿಟ್ಟು ನಮ್ಮ ಚಿನ್ನು ಅಲ್ಲಿ ಹೋಗ್ತಾನೆ ಇಲ್ಲ. ಜನಗಳನ್ನೆಲ್ಲ ನೋಡಿಬಿಟ್ಟು ತುಂಬ ಜನ ಇದ್ದರು. ಸೊ ಏನು ಇಷ್ಟು ಜನ ಇದ್ದಾರೆ ಅಂತ ಹೋಗಿ ನೋಡಿದ್ರೆ ಫುಲ್ ಕ್ಯೂವಲ್ಲಿ ನಿಂತಿದ್ದು. ಸೊ ಮೆಮೊರೇಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಫೋಟೋ ಫ್ರೇಮ್ ರೆಡಿ ಮಾಡಿ ಕೊಡ್ತಾರಂತೆ ಅಲ್ಲಿ. ಸೊ ಆ ಥರ ಇತ್ತು. ಸೊ ನೋಡಿದ್ರೆ ಇಷ್ಟು ಜನ ಇದ್ದಾರೆ ನೋಡಿ, ಈ ಥರ ಕೊಡ್ತಾರಂತೆ. ಸೊ ಅಲ್ಲಿ ಫೋಟೋ ತೆಗೆಸ್ಕೊಂಡು ಒಂದು 2-3 ನಿಮಿಷಕ್ಕೆಲ್ಲ ಇಲ್ಲೇ ಬಂದುಬಿಡುತ್ತೆ ಹಾಗೆ. ಸೊ ಕಲರ್ ಆದರೆ ಕಲರು, ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ತುಂಬ ಚೆನ್ನಾಗಿ ಎಲ್ಲರೂ ತೆಗೆಸ್ಕೊಳ್ತಾ ಇದ್ರು. ನಾವು ನಿಲ್ಲೋಣ ಅಂದರೆ ತುಂಬ ಜನ ಇದ್ದರು. ನಮ್ಮ ಚಿನ್ನು ಎತ್ಕೊಂಡು ನಿಲ್ಲಕ್ಕಾಗಲ್ಲ ಅಂತ. ಮತ್ತು ಆಲ್ರೆಡಿ ಎಲ್ಲ ಊಟದ ಟೈಮ್ ಆಯಿತು ಇಷ್ಟೆಲ್ಲ ಇದು ಮಾಡೋಷ್ಟರಲ್ಲಿ. ಸೊ ಕೆಳಗಡೆ ಹೋಗ್ಬಿಟ್ಟು ನಿಮ್ಮ ಸರ್ ಮನೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಸೊ ಅವ್ರ ಸರ್ ಮನೆ ಅಂತೂ ಹೆಂಗೆ ಕಟ್ಸಿದ್ದಾರೆ ನೋಡಿ, ಸಖತ್ತಾಗಿ ಕಟ್ಸಿದ್ದಾರೆ. ಸೊ ಎಲ್ಲರೂ ಮನೆಯೆಲ್ಲ ನೋಡ್ತಾಯಿದ್ರು. ಸೊ ನಾವು ಹೋಗ್ಬಿಟ್ಟು ನೋಡಿದ್ವಿ. ಸೊ ಇದು ದೇವ್ರ ಮನೆ. ಸೊ ಆಮೇಲೆ ಈ ಕಡೆ ಬಂದರೆ ಈ ಕಡೆ ಬಾಲ್ಕನಿ ಥರ ಮಾಡಿದ್ದಾರೆ. ಅಲ್ಲಿಂದ ಈ ಸೈಡ್ ಬಂದರೆ ಇಲ್ಲಿ ಕಿಚನ್ ಮಾಡಿದ್ದಾರೆ. ಸೊ ಕಿಚನ್ ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಇದು ಕಿಚನು. ಸೊ ಇದು ಕಿಚನ್ ಪಕ್ಕದಲ್ಲೇ ಈ ಸೈಡ್ ಒಂದು ಬೆಡ್ರೂಮ್ ಇದೆ.
ಸೊ ಕಿಚನ್ ಅಂತೂ ಸಖತ್ತಾಗಿತ್ತು. ಸೊ ಆಮೇಲೆ ಅಲ್ಲಿಂದ ಈ ಸೈಡ್ ಬಂದು ಅಲ್ಲಿಂದ ಹಾಗೆ ಸ್ಟ್ರೈಟಾಗಿ ಬಂದರೆ ಅಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಇದು ಒಂದು ಬೆಡ್ರೂಮು. ಸೊ ನೋಡಿ ಅಷ್ಟೆಷ್ಟು ದೊಡ್ಡದಾಗಿ ಕಟ್ಸಿದ್ದಾರೆ. ಆಫೀಸು ಮನೆ ಎಲ್ಲ ಒಂದೇ ಕಡೆನೇ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಮತ್ತು ಈ ಸೈಡ್ ಪಕ್ಕದಲ್ಲಿ ಹೋದರೆ ಇಲ್ಲೊಂದು ಬೆಡ್ರೂಮು, ಒಟ್ಟು 3 ಬೆಡ್ರೂಮ್ಸ್ ಇದೆ. ಸೊ ಇದೊಂದು ಬೆಡ್ರೂಮು. ಸೊ ಇಲ್ಲೆಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು, ಫೋಟೋಸ್ ಎಲ್ಲ ತಗೊಳ್ತಾಯಿದ್ರು, ಮಿರರ್ ಇತ್ತು. ಸೊ ಇನ್ನೂ ಏನೂ ಸೆಟ್ ಮಾಡಿಲ್ಲ ಅವ್ರ ಮನೆ, ಜಸ್ಟ್ ಇನ್ನು ಪೂಜೆ ಎಲ್ಲ ಆಗಬೇಕು ಅಂತ. ಸೊ ಇದು ಕಂಪ್ಲೀಟಾಗಿ ಹಾಲು. ಸೊ ಇಷ್ಟು ದೊಡ್ಡದು ಹಾಲ್ ಇದೆ. ಸೊ ಇದು ಮೇನ್ ಡೋರ್ದು. ಸೊ ನಮ್ಮ ಚಿನ್ನು ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾಳೆ. ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀವಿ, ನಿದ್ದೆ ಬರ್ತಾಯಿದೆ ಅವಳಿಗೆ, ಆದರೂ ಕಂಟ್ರೋಲ್ ಮಾಡ್ಕೊಂಡು ಆಟ ಆಡ್ತಿದ್ದಾಳೆ. ಮತ್ತು ಮನೆ ನೋಡಿಕೊಂಡು ಕೆಳಗಡೆ ಹೋಗಿ ಊಟ ಮಾಡಿದ್ವಿ. ಊಟ ಟೈಮೇ ಆಗೋಯಿತು. ಸೊ ಆಲ್ರೆಡಿ 1:30 ಹಂಗೆ ಆಗ್ತಾಯಿತ್ತು. ಸೊ ಹೋಗ್ಬಿಟ್ಟು ಊಟ ಮಾಡಿದ್ವಿ. ನಮ್ಮ ಚಿನ್ನವನಿಗೂ ಆಗ್ತಾ ಇರಲಿಲ್ಲ ಕರೆಕ್ಟಾಗಿ ಆ ಬಟ್ಟೆಯಲ್ಲಿ, ಹಂಗಾಗಿ ಅವಳಿಗೆ ಮೇಲಿರೋ ಜಾಕೆಟ್ ತೆಗೆದು ಮತ್ತೆ ಪ್ಯಾಂಟ್ ಹಾಕ್ಬಿಟ್ಟು ಫ್ರೀ ಆಗಿಬಿಟ್ವಿ. ಮತ್ತು ನಾವು ಊಟಕ್ಕೆ ಹೋದ್ಮೇಲೆ ಎಲ್ಲರೂ ಊಟಕ್ಕೆ ಬಂದರು. ಹಾಗಾಗಿ ನಾವು ನಡಿ ಮತ್ತೆ ಟೆರೆಸ್ಗೆ ಹೋಗೋಣ ಅಂತೇಳ್ಬಿಟ್ಟು ಟೆರೆಸ್ಗೆ ಹೋದರೆ ಅಲ್ಲಿ ಫೋಟೋ ಇದ್ರ ಹತ್ರ ಯಾರೂ ಇರಲಿಲ್ಲ. ಸೊ ಒಳ್ಳೆ ಸಿಕ್ಕಿದೆ ಚಾನ್ಸ್, ಇವಾಗ ಯಾರೂ ಇಲ್ಲ, ಎಲ್ಲರೂ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ನಾನು ನಮ್ಮ ಚಿನ್ನು ಹೋಗ್ಬಿಟ್ಟು ಸಖತ್ತಾಗಿ ಫೋಟೋಸ್ ತೊಗೊಂಡ್ವಿ. ಅದು ಯಾವ ಥರ ಇದೆ ಅಂದರೆ, ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ರೌಂಡಾಗಿ, ಅಲ್ಲಿ ಕ್ಯಾಮ್ರಾ ಇದೆ. ಸೊ ಅಲ್ಲಿ ಅವ್ರು ಕೇಳ್ತಾರೆ ನಿಮ್ಗೆ ಯಾವ ಥರ ಬೇಕು ಅಂತ. ಅಲ್ಲಿ 4 ಏನೋ ಆಪ್ಷನ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಯಾವ ಥರ ಪೋಸ್ ಕೊಡ್ತೀವೋ ಆ ಥರ ಅವರು ಫೋಟೋಸ್ ತೆಗಿತಾರೆ. ಅಷ್ಟು 2 ಫೋಟೋಗೆ ಮಾತ್ರ ನನ್ನ ಮಗಳು ತುಂಬ ಚೆನ್ನಾಗಿ ಪೋಸ್ ಕೊಟ್ಟಳು. ಸೊ ನೋಡಿ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಗೆ ಯಾವ್ದು ಚೆನ್ನಾಗಿ ಬಂದಿಲ್ವೋ ಅದನ್ನು ಡಿಲೀಟ್ ಕೂಡ ಮಾಡಿಸ್ಬೋದು, ಮತ್ತೆ ಪೋಸ್ ಕೊಡ್ಬೋದು ಅದೇ ಇದಕ್ಕೆ. ಸೊ ಆ ಥರ ಎಲ್ಲ ಆಪ್ಷನ್ ಇತ್ತು. ನಾವು ಫೋಟೋ ತೊಗೊಂಡು 2 ನಿಮಿಷಕ್ಕೆಲ್ಲ ನಮ್ಮ ಕೈಯಲ್ಲೇ ಬಂದುಬಿಡ್ತು ಫೋಟೋಸು. ಸೊ ಅಲ್ಲಿ ಮುಂದೆ ಇರೋರನ್ನ ನೋಡಿ ನನ್ನ ಮಗಳು ಭಯಪಡ್ಲು. ಆಮೇಲೆ ನಮ್ಮ ಅಕ್ಕ ಎತ್ಕೊಂಡಿದ್ಲು, ನಾನು ಅಲ್ಲಿ ಮೇಲೆ ನಿಂತ್ಕೊಂಡು ಕೆಳಗಡೆ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಮ್ಮ ಅಕ್ಕ ಅವ್ರ ಆಫೀಸ್ ಮೇಲೆ ನಿಂತ್ಕೊಂಡ್ರೆ. ಸೊ ಆಮೇಲೆ ಅವಳಿಗೆ ಬ್ಯಾಗ್ ಕೊಟ್ಟರು. ಸೊ ಬ್ಯಾಗ್ ಗಿಫ್ಟಾಗಿ ಆಫೀಸಲ್ಲಿ ಕೆಲಸ ಮಾಡೋರಿಗೆಲ್ಲ ಒಂದು ಬ್ಯಾಗ್ ಕೊಟ್ಟರು. ಸೊ ಆ ಬ್ಯಾಗ್ ತೊಗೊಂಡು ನನ್ನ ಮಗಳು ಹೋಗೋಣ ಬಾ ಅಂದರೆ ಇನ್ನೂ ಆಟ ಆಡ್ತಾಯಿದ್ಲು ಅವ್ರ ಜೊತೆ ಎಲ್ಲ. ಸೊ ಅವರೆಲ್ಲ ಅವಳನ್ನ ತೊಗೊಂಡು ಆಟ ಆಡ್ತಾಯಿದ್ರು, ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಕೆಳಗಡೆ ಬಂದುಬಿಟ್ಟು ಬೀಡ ಅದೆಲ್ಲ ಕೊಟ್ಟರು. ಒಂದು ಬೀಡ ತಿನ್ಕೊಂಡು ನಾವು ಹೋಗಿ ಎಲ್ಲ ಫೋಟೋಸ್ ಎಲ್ಲ ತೊಗೊಂಬರೋಷ್ಟರಲ್ಲಿ ಕೆಳಗಡೆ ಐಸ್ ಕ್ರೀಮ್ ಎಲ್ಲ ಖಾಲಿನೇ ಆಗೋಗ್ಬಿಟ್ಟಿತ್ತು. ಒಂದು ಬೀಡ ತಿನ್ಕೊಂಡು ಆಮೇಲೆ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಫೈನಲ್ ಆಗಿ ಈ ಥರ ಇತ್ತು. ಸೊ ಈ ಆಫೀಸಲ್ಲಿ ಫಸ್ಟ್ ನಮ್ಮ ಅಕ್ಕನೇ ಕೆಲಸ ಮಾಡ್ತಾ ಇದ್ದಿದ್ದು, ನಮ್ಮ ಸುಜಾತ ಅಕ್ಕ. ಸೊ ಅವಳು ಕೆಲಸ ಮಾಡೋ ಹತ್ರನೇ ಇವಳನ್ನೂ ಸೇರಿಸ್ಕೊಂಡಿದ್ದಾಳೆ. ಸೊ ನಾನು ನಮ್ಮ ಅಕ್ಕಂಗೆ ಸ್ವಲ್ಪ ಕೇಳಿದಾಗ ಫಸ್ಟ್ ಇರೋ ಆಫೀಸು ರೆಂಟಿಗೆ ಇದ್ರಂತೆ. ಸೊ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತೆ ಆಫೀಸು. ಸೊ ಇವಾಗ ಓನಾಗಿ ಕಟ್ಟಿದ್ದಾರೆ. ಸೊ ಸಖತ್ತಾಗಿದೆ ಆಫೀಸ್ ಮಾತ್ರ. ಸೊ ಈ ಆಫೀಸ್ನ ಅವಳು ತುಂಬ ಮಿಸ್ ಮಾಡ್ಕೊತಾ ಇದ್ಲು. ಸೊ ನಾವು ಇರಬೇಕಾದ್ರೆ ಎಷ್ಟು ಚೆನ್ನಾಗಿರಲಿಲ್ಲ ಆಫೀಸು ಅಂತ ಇದ್ಲು ನಮ್ಮ ಅಕ್ಕ. ಸೊ ನಾವು ಫೈನಲಾಗಿ ಮುಗಿಸ್ಕೊಂಡು 4 ಗಂಟೆ ಹಂಗೆ ಹೋಗ್ತಾ ಇದ್ದೀವಿ ಮನೆಗೆ. ತುಂಬ ಜನ ವ್ಲಾಗ್ ಕೇಳ್ತಾ ಇದ್ರಂತೆ ನಮ್ಮ ಅಕ್ಕನಿಗೂ ಇನ್ನೂ ಮಾಡಿಲ್ವಾ ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.